ಬನ್ನಿ ಫ್ರೆಂಡ್ಸ್, ಬಬ್ಲಾದಿ ಅಜ್ಜಾರ ಪಡ್ಯಾಕ ಫಾರ್ ದ ಫಸ್ಟ್ ಟೈಮ್ ಜರ್ನಿ ಬೆಳಿಗ್ಗೆ 5 ಜರ್ನಿ ಇದು. ಸಡನ್ ಆಗಿ ನೆಸ್ಕ್ನೆ ನನ್ನ ಎಬ್ಸನ್ ಕರ್ಕೊಂಡು ಬಂದ್ರು. ನನ್ನ ಕಾಲು ಬೇನಿತ್ತು, ಬೇಡಪ್ಪ ಅಂತಂದ್ರು. ನನ್ನ ಗೋಲ್ ಮಾಡ್ಬೇಕತ್ತೆ ಕರ್ಕೊಂಡ್ ಬಂದಾರ. ರಾಮಣ್ಣವ್ರು ಇದೆಲ್ಲ ಪ್ರೀ ಪ್ಲಾನ್ಡ್. ನನ್ನ ಗೋಲ್ ಮಾಡ್ಬೇಕತ್ ಮಾಡಾಕತ್ತಾರ. ನೋಡೋಣ ಅವ್ರು ಎಷ್ಟೋ ತಿಪ್ಪರ್ಲಾಗ ಹಾಕಿದ್ರು ಅವ್ರಿಗೆ ಒಳಗೆ ಆಗೋದಿಲ್ಲ. ಅವ್ರು ಎಷ್ಟು ನಡೀತಾರೆ ಅದು ನಡೀತೀನಿ ನಾ ಅಂತರು. ಅಂತೂ ಫ್ಯಾಕ್ಟ್ರಿ ಬತ್ತು. ಫ್ಯಾಕ್ಟ್ರಿ ಬರೋಕೆ ನನ್ನ ಕಾಲು ಭಾಳ ಬ್ಯಾನಾಗಿತ್ತು. ಆದ್ರೂ ನಾ ಅವ್ರಿಗೆ ತೋರಿಸ್ಕೊಳಾರ್ದ ಹಂಗೆ ಹೊಂಟಿದ್ದೀನಿ. ಭಾಳ ಕಾಲ ಅಳ್ಕಾಕತ್ತಿತ್ತು, ನಡೆಸ್ಕೊಡೋಲ್ದಾಗಿತ್ತು. ಆದ್ರೂ ನಾ ಅವ್ರಿಗೆ ಒಂದು ಸ್ವಲ್ಪ ನನ್ನ ಕಾಲು ಬ್ಯಾನಾಗಿತ್ತು ಅಂತ ಹೇಳಿಲ್ಲ. ಅವ್ರು ಹಂಗೆ ನಕ್ಕೊತ ಹೊಂಟಾರ ನಾನು ನೋಡಿ. ಇಲ್ಲಿಂದ ಇನ್ನೇನು ಭಾಳ ದೂರ ಇಲ್ಲತ್ತೇಳಿ ನಾನು ಗಟ್ಟಿ ಜೀವ ಮಾಡೀನಿ. ನಾನು ಸಾಪಾಸ್ ನಡೆಯಾಕತ್ತೀನಿ. ಬಬ್ಲಾದಿ ಅಜ್ಜಾರಿಗಂತೂ ನಾವು ಒಮ್ಮೆ ನಡ್ಕೊತಾನೆ ಹೋಗಿಲ್ಲ. ಬಬ್ಲಾದಿ ಅಜ್ಜಾರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಅವರೊಬ್ಬರು ಪಾಡ್ ಪುರುಷರು. ನಾಳೆ ಆಗುವುದನ್ನು ಹಿಂದೆ ಹೇಳುವಂಥ ಕಾಲಜ್ಞಾನಿ. ಅವರು ಹೇಳಿದಂತೆ ನಡೆದ ಘಟನೆಗಳು ಸಾಕಷ್ಟಿವೆ. ಕೊರೋನಾದಂಥ ಮಾರಣಾಂತಿಕ ಕಾಯಿಲೆಯನ್ನು ಈ ಜಗತ್ತಿಗೆ ಮುಂಚೆನೇ ಸಾರಿದ್ದರು. ಅಲ್ಲಿಂದ ಇವರ ಹೆಸರು ಜಗತ್ ಪ್ರಸಿದ್ಧವಾಯಿತು. ಮುಂದೆ ಆಗುವುದನ್ನು ಹಿಂದೆ ಹೇಳುವ ಇವರು ಭೂಮಂಡಲದ ಒಡೆಯರಾದರು. ಇವರು ಹೇಳಿದಂತೆ ನಡೆಯುವ ಘಟನೆಗಳನ್ನು ನೋಡಿದರೆ ಇವರನ್ನು ಕಲಿಯುಗದ ಬ್ರಹ್ಮ ಎಂದರೆ ತಪ್ಪಾಗಲಾರದು. 3 ಲೋಕದ ಗಂಡ ಎಂದು ಕರೆಯುತ್ತಾರೆ. ಕೊರೋನಾದಿಂದ ಈಚೆಗೆ ನೋಡಿದರೆ ಇವರ ಭಕ್ತ ಸಾಗರ ಗಣನೀಯವಾಗಿ ಹೆಚ್ಚಾಗಿದೆ. ವರ್ಷದಿಂದ ವರ್ಷಕ್ಕೆ ಇವರ ಜಾತ್ರೆ ಬಹಳ ಅದ್ದೂರಿಯಾಗಿ ನಡೆಯುತ್ತಿದೆ. ಇಡೀ ಕರ್ನಾಟಕವಲ್ಲದೆ ಆಂಧ್ರ, ಮಹಾರಾಷ್ಟ್ರ, ಗೋವಾ ರಾಜ್ಯಗಳಿಂದ ಭಕ್ತರು ಇಲ್ಲಿಗೆ ಬರುತ್ತಾರೆ. ಇಲ್ಲಿಗೆ ಬಂದು ವರ್ಷಕ್ಕೊಮ್ಮಾದರೂ ದರ್ಶನ ಪಡೆದುಕೊಂಡು ಹೋಗುತ್ತಾರೆ. ಹೊಳೆಯ ನೀರನ್ನು ಸರಾಯಿ ಮಾಡಿದಂಥ ಈ ಮಹಾನ್ ಪುರುಷರು ಜಗತ್ತಿನಲ್ಲಿ ಇವರೊಬ್ಬರೇ ಅಂತ ಹೇಳಬಹುದು. ಇವರನ್ನು ಬೇಡಿಕೊಂಡು ಹಾಗೆ ನಡೆದುಕೊಂಡರೆ ಸಕಲ ಇಷ್ಟಾರ್ಥಗಳನ್ನು ಪೂರೈಸುವ ದೈವ ಇವರು. ಬೆಳಗ್ಗೆ ಬೇಗ ಬಂದಿರುವುದರಿಂದ ಅಷ್ಟೊಂದು ಟ್ರಾಫಿಕ್ ಇಲ್ಲ. ರೋಡ ಕಾಲೊಂದು ಭಾಳ ಅಳಕಾಕತ್ತಿತ್ತು. ಇಂಥ ಗಾಡಿ ಎಲ್ಲ ಯಾಕಿದ್ರಿ ಗೊತ್ತಪ್ಪ ಅನ್ನೋಂಗ ಆಗ್ತಿತ್ತು ನನಗೆ. ಆದರೂ ಎಷ್ಟ ನೋವು ಆಗಾಕತ್ತಿದ್ರು, ಆದರೂ ನಡೆಯಾಕತ್ತೀವಿ ಹಂಗೆ. ಬೇಗ ಹೋದೀವಂದ್ರೆ ಯಾವುದೇ ಗಾದಲಿ ಇರಂಗಿಲ್ಲ ಅಂತೇಳಿ ನಾವು ಅವಸರ ಮಾಡಾಕತ್ತೀವಿ. ಹೊತ್ತಾದಂಗೆ ಮತ್ತೆ ರಶ್ ಆತಂದ್ರೆ, ಜನ ಜಾಸ್ತಿ ಆತಂದ್ರೆ ಭಾಳ ಇದಾಕತ್ತೇಳಿ ನಾವು ಅವಸರ ಮಾಡಾಕತ್ತೀವಿ. ಇಲ್ಲಿ ಯಾರೋ ಉರಿ ಹಚ್ಚಾರ, ಕಾಸ್ಕೊಂತ ನಿಂತಾರ. ನಾವು ನಿಂದಿರ್ಬೇಕು ಅನ್ಸತ್ತೈತಿ. ಆದರೂ ಲಘುವಾಗಿ ದರ್ಶನ ಮಾಡ್ಬೇಕತ್ತ ಒಂದು ಆಸೆ ಒಳಗೆ ಅವಸರ ಮಾಡಿ ಹೊಂಟೀವಿ ನಾವು. ಏನು ನಡೀತೀವಿ, ಒಟ್ಟು ದಾರಿನ ಸಾಗೋದು ನಮಗೂ. ರಗಡ ಅವಸರ ಮಾಡಾಕತ್ತೀವಿ. ಇಲ್ಲೇ ಹುಡುಗ ಹೊಂಟಾನ. ರೋಡ ನಮ್ದತ್ತೆ. ರೋಡ್ ತುಂಬ ಟೈಲ್ ಬಿಸ್ಕೊತ ಕೈ ಬಿಸ್ಕೊತ. ಆಮೇಲೆ ಹಿಂದೆ ಯಾರು ನೋಡುವಲ್ಲ ನೋಡ್ರಿ. ಆ ನಮ್ಮನೆ ಟೈಲ್ ಬಿಸ್ತಾನ ರೋಡ್ನಾಗ. ಯಾರು ಹಾಯ್ಬೇಡ್ರಿ ಅಂತ ಸೈಡ್ ಅತ್ತಾನವ. ನಾವು ನೋಡ್ಕೊತಾನೆ ಹೊಂಟಿ ಹಿಂದಿಂದ. ನಮ್ಮೇನ ಏನು ಅಬ್ಸರ್ವ್ ಮಾಡೋಲ್ಲ ಒಟ್ಟ. ಅಂತೂ ಇಂತೂ ನಾವು ಸಿರ್ಬೂರಿಗೆ ಬಂದೆವು. ಬಿಸಿಲಾಗೊಡದ ಬಬ್ಲಾದಿ ಮುಟ್ಟಬೇಕು ಅನ್ನೋದು ಭಾಳ ಐತಿ. ನೋಡೋಣ. ಇಲ್ಲಿಂದ ಏನು ಭಾಳ ದೂರ ಇಲ್ಲ ಸಿರ್ಬೂರಿಂದ. ಇಲ್ಲೇನೋ ಊರಾಗ ಒಂದು ದಾರಿ ಐತತ್ತ, ಹೋಗಾಕ ನಮ್ಗೆ ಅಷ್ಟು ದಾರಿ ಗೊತ್ತಿಲ್ಲ. ರೋಡ ಹಿಡ್ದನ ಹೊಂಟೀವಿ ನಾವು. ಸಿರ್ಬೂರು ಬಸ್ ಸ್ಟ್ಯಾಂಡ್ ಬಂತು. ಮಹಾಲಕ್ಷ್ಮಿ ದೇವಸ್ಥಾನ ಇದು, ಸಿರ್ಬೂರು ಮಹಾಲಕ್ಷ್ಮಿ ದೇವಸ್ಥಾನ. ಇಲ್ಲೇ ಹೊರಗೆ ನಿಂತು ಸಹ ಮಾಡಿದೆವು. ಒಳಗೆ ಹೋದ್ರೆ ತಡ ಆಕತ್ತೇಳಿ ನಾವು ಅವಸರ ಮಾಡಿ ಹೊಂಟೀವಿ. ಬಿಸಿಲು ಅನ್ಕೋ ಒಟ್ಟು ರಿಚ್ ಆಗ್ಬೇಕು. ನೋಡ ಮೂತಿ ಮುಚ್ಚೋತ ನೋಡ ಹುಡುಗ. ಆಗ ರೋಡ್ ತುಂಬ ಹೊಂಟಾವ. ನಿನ್ನ ಹೆಸರು ಏನಪ್ಪ ಅಂದ್ರೆ ಮೂತಿ ಮುಚ್ಚೋತಾನ. ಅಂತೂ ಇಂತೂ ಬಬ್ಲಾದಿ ಬಂದೆವು. ಇಲ್ಲಿ ಪ್ರಸಾದ ಐತಿ, ಇನ್ನು ತೊಗೊಂಡು ಹೋಗ್ಬೇಕಂತೇಳಿ ಒಳಗೆ ಹೊಂಟೀವಿ ನಾವು. ಎಲ್ಲ ಪ್ರಸಾದ ಸೇವೆ ಭಾಳ ಚೆನ್ನಾಗಿ ಮಾಡ್ಯಾರ ಇವರು ಇಲ್ಲಿ.
ಅಂದ್ರೆ ಆಶೀರ್ವಾದ ತಗೊಂಡು ಆಮೇಲೆ ಪ್ರಸಾದ ತಗೊಬೇಕಂತೇಳಿ ಅಜ್ಜಾರ ಫೋಟೋಕ್ಕೆ ನಮಸ್ಕಾರ ಮಾಡಿದೆವು. ಅಜ್ಜಾರ ಫೋಟೋಕ್ಕೆ ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ ಫೋಟೋ. ಅಲ್ಲಿಂದ ಇಲ್ಲಿ ಪ್ರಸಾದ ಸೇವೆ ಮಾಡಾಕ್ತಾರೆ. ಇಲ್ಲಿ ಎಲ್ಲ ಹೈಜೀನ್ ಆಗಿ ಮೇಂಟೈನ್ ಮಾಡ್ಯಾರ. ಇಲ್ಲೆಲ್ಲ ನೋಡಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಾಕ್ತಾರೆ. ಇಲ್ಲೆಲ್ಲ ಪ್ರಿಪೇರ್ ಮಾಡಾಕತ್ತಾರ ಅಡುಗೆ. ಈ ಕಡೆ ಊಟದ ವ್ಯವಸ್ಥೆ ಎಲ್ಲ ಮಸ್ತ್ ಐತಿ. ಇಲ್ಲಿ ಆಂಬ್ಲಿ ಮಸ್ತ್ ಆಗೈತಿ. ಯಾರು ಏನೂ ಒಂದಿಲ್ಲ, ವಿಡಿಯೋ ಮಾಡಿದ್ರೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರೆ ಎಲ್ಲರೂ. ಹಂಗೆ ಪ್ರಸಾದ ತಗೊಂಡು ಇಲ್ಲಿ ಬಸವಣ್ಣನ ಒಂದು ಮೂರ್ತಿಗೆ ನಮಸ್ಕಾರ ಮಾಡಿದೆವು. ನಂದಿ ವಿಗ್ರಹ ಮತ್ತು ಎಂಟ್ರ್ ಆದೆವು ಬೌಲಾದೇವಿ ಮಠಕ್ಕೆ. ಎಲ್ಲ ಪೊಲೀಸರು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಾಕ್ತಾರೆ. ಇಲ್ಲೆಲ್ಲ ಆಜು ಬಾಜು ಪಳಾರ ಮಿಕ್ಸ ಮಸ್ತ್ ಇಟ್ಟಾರ. ಮೇಂಟೈನ್ ಚೆನ್ನಾಗಿ ಮಾಡಾಕ್ತಾರೆ. ಇಲ್ಲಿ ಬೆಳಗ್ಗೆ ಲಘು ಬಂದೀವಂದ್ರೂ ಜನ ಬೇಸೇ ಇತ್ತು. ಭಾಳ ಜೋರೈತಿ ಜಾತ್ರೆ. ಮೊದಲು ಶೇಂಗಾದ ಕಾಳು ನೋಡಿದ್ದೆವು, ಹೊರದು ಬಾಯಿ ನೀರು ಬಂದು ತಿನ್ನುವಂಗೆ ಅನಿಸ್ತಿ. ಇಲ್ಲ ದರ್ಶನ ಆಗುತ್ತಾನ ಏನು ತಿನ್ನಬಾರ್ದತ್ತೆ. ಇನ್ನೆಲ್ಲ ನೋಡಿ ಚುರುಮುರಿ ಸೇವಾ ನೋಡಿ ತೆಂಗಿನಕಾಯಿ ಅಂತ ಸಿಕ್ಕಾಪಟ್ಟೆ ತೊಟ್ಟಿದ್ದು. ಈ ಭಾಗದಾಗ ದೊಡ್ಡ ಜಾತ್ರೆನೇ ಇದು. ಇದ್ರಂಗ ಜಾತ್ರೆ ಎಲ್ಲಿ ಆಗೋದಿಲ್ಲ ನೋಡಿ. ತೆಂಗಿನಕಾಯಿ ಯಾನ ಮನೆ ಹಚ್ಚಾರ. ಪೋಸ್ಟರ್ ಆಗಿರ್ತದ ನೋಡುವಂಗಿಲ್ಲ. ಜಲ್ದಿ ಬಾಳ ಹೋಗ್ಬೇಕಂತ ನಾವತ್ತು ದಾರ್ಯಾಗ ಅಡ್ಡಾಡಾಗ ಸೈಕಲ್ ಮೋಟ್ರ ಇವು ಕುದುರೆ ಹಿಂಗೆ ಆಟ ಬರತ್ತಂತ ನಮ್ಗೆ ಹಾಕ್ತಾನೆ ಇವ. ಇಲ್ಲೇ ಐತಿ ಗುಡಿ. ಹೊಳಿಗೆ ಹೋಗಿ ಸ್ವಲ್ಪ ಕಾಲ ಮಾಡಿ ತಕ್ಕೊಂಡ ಗುಡಿಗೆ ಬರ್ಬೇಕಂತೇಳಿ ಹೊಂಟೇವು. ಜಾತ್ರೆ ಭಾಳ ಬಂದೋಬಸ್ತ್ ಇರ್ತಾರ ಪೊಲೀಸರು. ಎಲ್ಲಿ ಏನು ದಾಂಧಲಿ ಆಗಲ್ದಂಗೆ ಎಲ್ಲ ಕಡೆ ಚೆನ್ನಾಗಿ ಮೇಂಟೈನ್ ಮಾಡಾಕತ್ತಾರ. ನೋಡ್ರಿ ಅಜ್ಜಗಳು ಹೆಂಗೆ ಬಂದಾರ ಜಾತ್ರೆ. ಕಡೆ ಹೊಳಿ ದಾರಿಗಂತೂ ಫುಲ್ ರಶ್ ಆಗಿತ್ತು. ಭಕ್ತರು ಭಾಳ, ಎಲ್ಲ ಹಣ್ಣುಗಳು, ಕಲ್ಲಂಗಡಿ ಭಕ್ತರು ಭಾಳ ಅದಾರ. ಮಂದಿ ನಮಸ್ಕಾರ ಮಂದಿ ಭಾಳ ಹಾಕಾಕತ್ತೈತಿ ದಾರ್ಯಾಗ. ಅವರಿಗೆ ಡೈರೆಕ್ಟ್ ಒಳಗೆ ಬಿಟ್ಟಾರ. ನೋಡ್ರಿ ಅಂಗಡಿ ನಮ್ಮನೆ ಹಚ್ಚಾರ. ಈಗ ಕುಂಕುಮ ಭಂಡಾರ ದಾರಿ ಉದ್ದಕ್ಕೂ ಹೊಳೆಯಿಂದ ಗುಡಿವರೆಗೂ ದೀರ್ ನಮಸ್ಕಾರ ಹಾಕೋರ ಭಾಳ ಜನ. ಅಷ್ಟ ಕಾಲಾಗ ಬರಾಕತ್ತಾರ. ಟ್ರ್ಯಾಕ್ಟರ್ಲೆ ನೀರು ತರೋದು, ಎತ್ತಿನ ಗಾಡಿಲೆ ನೀರು ತಂದು ಅಲ್ಲಿ ಪಾದಗಡ್ಡೆಗೆ ಹಾಕತ್ತಾರ ನೀರ.
ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗತೈತಿ. ಬಬಲಾದಿ, ಅಜ್ಜಾರ್, ಪವಾಡ, ಬಾಗಲಕೋಟೆ ಮತ್ತು ಬಿಜಾಪುರ ಎರಡು ಅವಳಿ ಜಿಲ್ಲೆಗಳ ಮಧ್ಯೆ ಅತಿ ಹೆಚ್ಚು ಭಕ್ತರನ್ನು ಹೊಂದಿರತಕ್ಕಂಥ ಒಂದು ಸ್ಥಳವಾಗಿದೆ. ಬಂಡಿಲಿ ನೀರು ತರೋದು, ಪಾದಗಟ್ಟಿಗೆ ನೀರು ಹಾಕ್ತಾರೆ ಬಂದ. ಇಲ್ಲಿಂದ 1 ಕಿಲೋಮೀಟರ್ ಸಮೀಪ ಐತಿ. ಭಕ್ತರು ಅಲ್ಲಿಂದ ದೇಹ ನಮಸ್ಕಾರ ಕೊಡ್ತಾ ಬರ್ತಾರೆ. ಐತಿ ಟ್ರ್ಯಾಕ್ಟರ್ಲಿ ನೀರು ತಂದು ಇಲ್ಲಿ ಹಾಕ್ತಾರೆ. ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಗಣನೀಯವಾಗಿ ಏರಿಕೆಯಾಗುತ್ತದೆ. ಇಲ್ಲಿ ನೋಡ್ರಿ, ಎತ್ತುಕೊಳ್ಬೇಕಂತ ಎಲ್ಲ ಸಾಮಾನುಗಳು ಇಲ್ಲಿ ಸಿಗ್ತಾವು. ಭಾರ, ಎತ್ತುಗಳಿಗೆ ದನಕರುಗಳಿಗೆ ಬೇಕಾದಂತ ಎಲ್ಲ ಐಟಮ್ಗಳು ಇಲ್ಲಿ ಸಿಗ್ತಾವ. ಜಾತ್ರೆ ಅಂತೂ ಫುಲ್ ಗ್ರ್ಯಾಂಡ್ ಅಂತಾನೆ ಹೇಳ್ಬೋದು ನೋಡ್ರಿ. ಓಕೆ ಫ್ರೆಂಡ್ಸ್, ಇಫ್ ಯು ಲೈಕ್ ಮೈ ಚಾನಲ್, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.